ವೈಟ್ಫೀಲ್ಡ್ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗೋವಿಂದ ರಾಜು ಆಯ್ಕೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾರತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಲ್ಲೂರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ನೂತನ ವಾರ್ಡ್ ಅಧ್ಯಕ್ಷರುಗಳನ್ನು ನೇಮಿಸಲಾಯಿತು. ವೈಟ್ಫೀಲ್ಡ್ ವಾರ್ಡ್ ಅಧ್ಯಕ್ಷರಾಗಿ ನಲ್ಲೂರಹಳ್ಳಿ ಗೋವಿಂದರಾಜು ಮತ್ತು ಎಇ-ಸಿಎಸ್ ವಾರ್ಡ್ ಅಧ್ಯಕ್ಷರಾಗಿ ಸಂತೋಷ್ ಅವರನ್ನು ನೇಮಕ ಮಾಡಿ ನೇಮಕಾತಿ ಪತ್ರ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್, ಮಾಜಿ ಬಿಬಿಎಂಪಿ ಸದಸ್ಯರಾದ ಉದಯ್ ಕುಮಾರ್, ಬ್ಲಾಕ್ ಅಧ್ಯಕ್ಷರಾದ ಪಿಎಸ್ ಬಾಬುಗೌಡ, ವಿಟಿಬಿ ಬಾಬು ರೆಡ್ಡಿ ಸೇರಿದಂತೆ ಬ್ಲಾಕ್ ಮಟ್ಟದ ನಾಯಕರು, ಕಾರ್ಯಕರ್ತರು ಭಾಗವಹಿಸಿದ್ರು. ನಾನು ಕೇಳಿದಾಗ ಗೋವಿಂದರಾಜು ಆದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂದ್ರು. ಗೋವಿಂದ ಅಣ್ಣವ್ರು ಏನ್ ಹೇಳ್ತಾರೆ, ರೂಪ್ ಸಿಂಗ್ ಆದ್ರೆ ನನಗೂ ಇಲ್ಲ ಅಂತ. ಯಾಕಂದ್ರೆ ಅವ್ರ ತರ ಗಳಸ್ಯ ಕಂಠಸ್ಯ ಇದ್ದಂಗೆ. ಆದ್ರಿಂದ ಇನ್ನು ನಮ್ಮ ಕುಂದಳ್ಳಿ ವಾರ್ಡ್ ಬಂದಾಗ ಶಬರೀಶ್ ಅವರು ಕೂಡ ಅಣ್ಣ ನಮಗೂ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದ್ರು. ನಾನು ಅಣ್ಣವ್ರಿಗೂ ತಿಳಿಸಿದೆ. ಈಗ ನೂತನವಾಗಿ ಈಗ ನಮ್ಮ ಹೊಸ ವಾರ್ಡ್ ಅಧ್ಯಕ್ಷರು ನೇಮಕ ಆಗಿದ್ದಾರೆ. ಅವರ ಒಂದು ಇದರಲ್ಲಿ ನಿಮಗೂ ಕೂಡ ಒಂದು ಒಳ್ಳೆ ಜವಾಬ್ದಾರಿಯನ್ನ ಕೊಡ್ತಾರೆ. ನಲ್ಲೂರಹಳ್ಳಿ ಕುಂದಳ್ಳಿ ಕಾಲೋನಿ ಅವ್ರದ್ದು ಕೂಡ ಒಳ್ಳೆ ಯೂತ್ಸ್ ಟೀಮ್ ಚೆನ್ನಾಗಿದೆ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನೀವು ಕೂಡ ಶಬರೀಶ್ಗೂ ಒಂದು ಒಳ್ಳೆ ಇದು ಕೊಟ್ಟು ಕೆಲಸ ಮಾಡೋಣ. ಅದೇ ರೀತಿ ಈ ವಾರ್ಡಲ್ಲೂ ಕೂಡ ನಾನು ಕಳೆದ ಬಾರಿ ನೋಡಿದಾಗ ನೀರ್ ಇರ್ಬೋದು, ಸ್ಮಶಾನದ ಇರ್ಬೋದು, ಇಂತ ಹಲವಾರು ಸಮಸ್ಯೆಗಳನ್ನ ಅವರು ನಮ್ಮ ವಿಜಯ್ ಕುಮಾರ್ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಹೌದೌದು ನಮ್ಮ ನಾಯಕತ್ವದಲ್ಲ ಅವರೆಲ್ಲ ಕೆಲಸ ಮಾಡ್ತಾರೆ. ಒಳ್ಳೊಳ್ಳೆ ಯುವಕರನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇಬ್ಬರಿಗೂ ಶುಭವಾಗ್ಲಿ. ಇಂತ ಒಂದು ಚುನಾವಣೆಗೆ ಮೊದಲೇ ಇದೆಲ್ಲ ಡಿಸೈಡ್ ಆಗಿತ್ತು, ವಾರ್ಡ್ ಅಧ್ಯಕ್ಷಗಳು ನೇಮಕ ಮಾಡ್ಬೇಕು, ಯಾರ್ಯಾರು ಹೆಸರು ಕೊಡ್ತಾರಂತ. ನಿನ್ನೆ ಲೋಕಸಭಾ ಚುನಾವಣೆ ಅನೌನ್ಸ್ ಆಯಿತು. ಹಾಗಂತೇಳಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಯ್ತು ಅಂತ ಈ ಮೀಟಿಂಗ್ ಅಲ್ಲ, ಮೊದಲೇ ಆಗಿತ್ತು. ಅಣ್ಣವ್ರದ್ದು ಮಗಂದು ಮದುವೆ ಇದ್ದಿದ್ರಿಂದ ಸ್ವಲ್ಪ ಇದಾಯ್ತು ಅಂತ ಅಷ್ಟೇನೆ. ಈಗ ಎಲ್ಲಾ ವಾರ್ಡ್ಗಳ ಒಂದು ಅಧ್ಯಕ್ಷರುಗಳನ್ನು ಕೂಡ ತ್ವರಿತವಾಗಿ ಮಾಡ್ತಾರೆ ನಾಗೇಶ್ ಅಣ್ಣವ್ರ ನೇತೃತ್ವದಲ್ಲಿ ಅಂತ ಹೇಳ್ತಾ, ಈಗ ಎಲ್ರು ಈ ಸಭೆಗೆ ಬಂದಿದ್ದೀರಾ.